2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆಯನ್ನು ಇವತ್ತು ಎಲ್ಲ ನಗರಸಭಾ ಸದಸ್ಯರು ಮತ್ತು ಚಿಕ್ಕಬಳ್ಳಾಪುರ ಏನು ಸಂಘ ಸಂಸ್ಥೆ ಮುಖ್ಯಸ್ಥರು ಮತ್ತು ಮಾಧ್ಯಮ ಸ್ನೇಹಿತರು ಎಲ್ಲ ಪಾಲ್ಗೊಂಡಿದ್ದರು. ಇವತ್ತು ಏನು ಚಿಕ್ಕಬಳ್ಳಾಪುರ 2025-26ನೇ ಸಾಲಿನಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಬಡ್ಜೆಟ್ನಲ್ಲಿ ಅಳವಡಿಸ್ಕೊಬೇಕಂತ ಹೇಳ್ಬಿಟ್ಟು ಇವತ್ತು ಎಲ್ಲ ವಿಚಾರವಾಗಿ ಕುಡಿಯೋ ನೀರು ಆಗ್ಬೋದು, ಲೈಟಿಂಗ್ ಆಗ್ಬೋದು, ಲೀಕೇಜ್ ಆಗ್ಬೋದು, ಅಭಿವೃದ್ಧಿ ವಿಚಾರಗಳಾಗ್ಬೋದು, ಮತ್ತು ನಮ್ಮ ನಗರಸಭೆ ಶಿಶು ವಿಹಾರ ಸುಮಾರು 4-5 ವರ್ಷಗಳಿಂದ ಅದು ಮುಚ್ಚಲಾಗಿತ್ತು. ಅದು ಶಿಕ್ಷಕರಿಲ್ದಿರ ಅದನ್ನು ಈಗ ಹೊಸದಾಗಿ ನೇಮಕ ಮಾಡಿಕೊಂಡು ಅದನ್ನು ತೆರಿಬೇಕಂತೇಳ್ಬಿಟ್ಟು ನಮ್ಮ ಹಿರಿಯ ಪತ್ರಕರ್ತರು ಒಂದು ಸಲಹೆ ಕೊಟ್ಟರು. ಅದನ್ನೆಲ್ಲ ನಾವು ಎಲ್ಲ ವಿಚಾರಗಳನ್ನು ಒಗ್ಗೂಡಿ ಎಲ್ಲ ಸದಸ್ಯರು ಇವತ್ತು ಸಾಕಷ್ಟು ಚರ್ಚೆಗಳನ್ನು ನಾವು ಮಾಡಿದ್ದೀವಿ. ಬಡವರ ಏನು ಸ್ಲಮ್ಸಲ್ಲಿ ಖಾತೆ ಆಗ್ತಕ್ಕಂಥದ್ದು ಆಶ್ರಯ ಕಮಿಟಿಯಿಂದ ಅದೆಲ್ಲ ಪೆಂಡಿಂಗ್ ಇದೆ. ಅದನ್ನೆಲ್ಲ ಯಾವ ರೀತಿ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ಅದನ್ನೆಲ್ಲ ಚರ್ಚೆ ಮಾಡಲಾಗಿದೆ. ಸುಮಾರು ಏನು ನಗರಸಭೆಗೆ ಆದಾಯ ಹೆಚ್ಚಿಸುವಂಥ ನಿಟ್ಟಲ್ಲಿ ಹಲವಾರು ಅಂಗಡಿಗಳ ಮಾಳಿಗೆಗಳ ನಗರಸಭೆಯಿಂದ ಏನು ಕುಂಠಿತ ಆಗಿದೆ, ಸಂಪನ್ಮೂಲ ಬರೋವಂಥದ್ದನ್ನು ಅದ್ರ ಬಗ್ಗೆ ಭಾಳ ಹೆಚ್ಚು ವಿಚಾರ ಆಯಿತು. ಅದೇ ರೀತಿ 48 ಅಂಗಡಿಗಳೇನಿತ್ತು ಆ ವಿಚಾರನೂ ಭಾಳ ಅಚ್ಚುಕಟ್ಟಾಗಿ ಚರ್ಚೆ ನಡೀತು. ಅದನ್ನು ಒಂದು ಮಹಿಳಾ PG ಮಾಡೋವಂಥದ್ದನ್ನು, ಅದೇ ರೀತಿ ಒಂದು ಕೃಷ್ಣ ಡಾಕ್ಸ್ ಹತ್ರ ಏನಿದೆ ಅದು ಕೂಡ 2 ಹಾಲ್ ಇದೆ, ಅದನ್ನು ಕೂಡ PG ಮಾಡಬೇಕು, ಸಂಪನ್ಮೂಲ ಹೆಚ್ಚು ಬರುತ್ತೆ ಅಂಥೇಳಿ ಅದ್ರ ಬಗ್ಗೆನೂ ಭಾಳ ಚರ್ಚೆ ನಡೀತು. ಅದೇ ರೀತಿ ಇನ್ನು MG ರಸ್ತೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತಹ ಒಂದು ನಗರಸಭೆ ಆಸ್ತಿ ಬಗ್ಗೆನೂ ಭಾಳ ಅಚ್ಚುಕಟ್ಟಾಗಿ ಚರ್ಚೆ ನಡೀತು. BB ರಸ್ತೆಯಲ್ಲಿ ಒಂದು ಆಸ್ತಿ ಬಗ್ಗೆನೂ ಚರ್ಚೆ ನಡೀತು. ನಗರಸಭೆ ಹೊಸ ನಗರಸಭಾ ಮಾಡಬೇಕು ಅಂಥೇಳಿ ಏನು ಹಲವಾರು ವರ್ಷಗಳಿಂದ ಏನು 2 ಕೋಟಿ ಅನುದಾನ ಏನು ಅಭಿವೃದ್ಧಿ ಆಗದಿರ ಇತ್ತು ಅದ್ರ ಬಗ್ಗೆನೂ ಬಹಳಷ್ಟು ಜನ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದು ಸಿಟಿಜನ್ ಕ್ಲಬ್ ಸುಮಾರು ಇದುವರೆಗೂ 5 ಕೋಟಿಗಿಂತ ಹೆಚ್ಚು ವೆಚ್ಚ ಆಗಿದೆ.